ಭಾಳ ಜನ ಡೌಟ್ ಕೇಳ್ತಿರೋದು ಏನಂದರೆ ಮೊಬೈಲಲ್ಲಿ ವೀಡಿಯೋ ಯಾವ ಥರ ಅಪ್ಲೋಡ್ ಮಾಡೋದು, ಫೋಟೋಸ್ ಮಾತ್ರ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ನೋಡಿ, ಇದು ಫೋಟೋ ಥರ ಇದೆಯಲ್ಲ, 4ನೇ ಆಪ್ಷನ್ನು ಕೆಳಗಡೆ ಬಾಟಮಲ್ಲಿ, ಇದನ್ನು ಮಾಡಿದರೆ ಫೋಟೋ ಅಪ್ಲೋಡ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಇದನ್ನು ಇದರಲ್ಲಿ ವೀಡಿಯೋದಲ್ಲಿ ಹಾಕಿದ್ವಿ ಈ ಥರ. ಈಗ ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ಥರ ಅಂತ ಕೇಳ್ತಿದ್ದಾರೆ. ಈಗ ನ್ಯೂ ಪೇಜ್ ತೊಗೊತೀವಿ. ಸೊ ನಮಗೆ ಇಲ್ಲೇನೋ ಟೈಪಿಂಗ್ ಏನು ಬೇಡ. ಸೊ ಈ ಸ್ಲಾಟ್ನ ನಾವು ಡಿಲೀಟ್ ಮಾಡ್ಕೊತೀವಿ. ಸೊ ವೀಡಿಯೋಗೆ ಇಲ್ಲಿ ಯಾರೋ ಮಾರ್ಕ್ ಕಾಣುತ್ತಲ್ಲ ಬಾಟಮಲ್ಲಿ ರೈಟ್ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿ ಓಮ್ ಅಂತ ಬರುತ್ತಲ್ಲ, ಈ ಓಮ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ಸರ್ಟ್ ಅಂತ ಬರುತ್ತೆ. ಈ ಇನ್ಸರ್ಟ್ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಬರುತ್ತೆ ನ್ಯೂ ಸ್ಲೈಡ್, ನ್ಯೂ ಕಮೆಂಟ್, ಟೆಕ್ಸ್ಟ್, ಟೇಬಲ್, ಪಿಕ್ಚರ್ಸ್, ಇಲ್ಲಿ ವೀಡಿಯೋಸ್ ಅಂತ ಕಾಣುತ್ತೆ ನೋಡಿ. ಮತ್ತು ನೀವು ಸಾಂಗ್ ಹಾಕ್ಬೇಕಂದ್ರೂ ಅಷ್ಟೇ, ಆಡಿಯೋಸು. ಈಗ ವೀಡಿಯೋಸ್ ಬೇಕಲ್ವಾ ನಮಗೆ, ವೀಡಿಯೋಸ್ ಸೆಲೆಕ್ಟ್ ಮಾಡ್ತೀವಿ. ಸೊ ವೀಡಿಯೋಸ್ ರೆಕಾರ್ಡ್ ವೀಡಿಯೋ ಆದರೂ ಮಾಡ್ಬೋದು, ಅಥವಾ ಗ್ಯಾಲ್ರಿಲಿರೋದಕ್ಕೆ ವೀಡಿಯೋಸ್ಗೆ ಹೋಗ್ತೀವಿ. ಈಗ ರೆಕಾರ್ಡ್ ಮಾಡ್ತೀವಿ ಅಂದರೆ ಬಾಟಮ್ಗೆ ಹೋಗ್ತೀವಿ. ನಮ್ಮ ಹತ್ರ ಆಲ್ರೆಡಿ ವೀಡಿಯೋ ಇದೆ, ಸೊ ವೀಡಿಯೋಗೆ ಹೋಗ್ತೀವಿ. ಸೊ ನಮಗೀಗ ವೀಡಿಯೋ ಸ್ಲೈಡ್ ಬೇಕಾ, ಯಾವುದಾದ್ರು ಒಂದು ವೀಡಿಯೋ ತೊಗೊಳ್ಳಿ. ಈಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ನಿಮ್ಗೆ ಯಾವ ಥರ ಬೇಕೋ ಇದು ರೊಟೇಟ್ ಮಾಡೋದು, ಆ್ಯಕ್ಸಿಸ್ ಇದೆಯಲ್ಲ, ಇದನ್ನು ರೊಟೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಮಾಡಿಕೊಂಡು video play model dividing fractions by whole numbers, and we have two examples that we're going to. ಇದು ವಿಡಿಯೋ ಅಪ್ಲೋಡ್ ಮಾಡೋ ಪ್ರೊಸೆಸ್ಸು ಆಯಿತಾ. ಈಗ ನೆಕ್ಸ್ಟ್ ಆ್ಯನಿಮೇಷನ್. ಈಗ ಆ್ಯನಿಮೇಷನ್ ಇದು ಒಂದೊಂದು, ಈಗ ಅಟ್ ಎ ಟೈಮಲ್ಲಿ ಪೇಜಲ್ಲಿ ಫುಲ್ ಒಂದು ಬರೋಂಗಿಲ್ಲ, ಒಂದು ಕ್ಲಿಕ್ಕಿಗೆ ಒಂದು ಲೈನ್ ಬರಬೇಕು. ಆ ಥರ ಮಾಡೋಕ್ಕೆ ಏನು ಮಾಡ್ತೀವಿ ಅಂದರೆ, ಈಗ ನೋಡಿ, ಈಗ ಫಸ್ಟ್ ಟ್ಯಾಪ್ ಮಾಡಿ ಸೆಲೆಕ್ಟ್ ಮಾಡ್ಕೊತೀವಿ ಫಸ್ಟ್ ಲೈನ್. ನಮಗೆ ಈ ಲೈನ್ ಬೇಕಾ, ಈ ಲೈನ್ ಸೆಲೆಕ್ಟ್ ಮಾಡ್ಕೊತೀವಿ. ಈ ಲೈನ್ ನಮಗೆ ಫಸ್ಟ್ ಬರಬೇಕು ಇದರಲ್ಲಿ PPT ಸ್ಲೈಡ್ ಆನ್ ಮಾಡಿದಾಗ. ಸೊ ಈ ಲೈನ್ ಸೆಲೆಕ್ಟ್ ಮಾಡ್ತೀರಾ, ಸೇಮ್ ಯಾರೋ ಮಾರ್ಕ್ ಹೋಗ್ತೀರಾ, ಹೋಮ್ ಹೋಗ್ತೀರಾ, ಇಲ್ಲಿ ಆ್ಯನಿಮೇಷನ್ ಅಂತ ಇದೆಯಲ್ಲ, ಆ್ಯನಿಮೇಷನ್ಗೆ ಹೋಗ್ತೀರಾ, ಎಂಟ್ರೆನ್ಸ್ ಎಫೆಕ್ಟ್, ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಈಗ ಫ್ಲೈನ್ಗೆ ಹಾಕಿದರೆ ಫ್ಲೈನ್ ಆಗುತ್ತೆ. ಈಗ ಹಾಕಿರ್ತೀನಿ, ನೆಕ್ಸ್ಟ್ ತೋರಿಸ್ತೀನಿ. ಈಗ ನೋಡಿ 1 2 3 4 ಪಾಯಿಂಟ್ಸ್ಗೆ 4 ಲೈನ್ಸ್ ಬಂದಿದೆ. ಇದು ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಸೊ ಇದು ಎಫೆಕ್ಟಾ, 1 ಟ್ಯಾಪ್, 2 ಟ್ಯಾಪ್, 3 ಟ್ಯಾಪ್, 4 ಟ್ಯಾಪ್, 5 ಟ್ಯಾಪ್, ಈ ಥರ ಇದನ್ನು ಮಾಡ್ತೀವಿ. ಈಗ ಅಲ್ಲಿ ರಾಕೆಟ್ ಥರ ಹೋಯ್ತಲ್ಲ, ಆ ಥರ ಮಾಡಬೇಕಂದ್ರೆ ಸಿಮಿಲರ್ಲಿ ಸೇಮ್. ಈಗ ಪೇಜ್ ಸೆಲೆಕ್ಟ್ ಮಾಡ್ತೀರಾ, ಆರೋ ಮಾರ್ಕ್ ಹೋಗ್ತೀರಾ, ಹೋಮ್ಗೆ ಹೋಗ್ತೀರಾ, ಇಲ್ಲಿ ಟ್ರಾನ್ಸಿಷನ್ಗೆ ಹೋಗ್ತೀರಾ, ಟ್ರಾನ್ಸಿಷನ್ಗೆ ಹೋಗಿ ಟ್ರಾನ್ಸಿಷನ್ ಎಫೆಕ್ಟ್ಗೆ ಹೋಗ್ತೀರಾ. ಇಲ್ಲಿ ಎಫೆಕ್ಟ್ ಇರ್ತವೆ, ಯಾವ ಎಫೆಕ್ಟ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಇರ್ತವೆ ನೋಡಿ. ಈಗ ಇದು ಕರ್ಟನ್ ಓಪನ್ ಮಾಡೋ ಥರ, ನಿಮ್ಗೆ ಯಾವ ಎಫೆಕ್ಟ್ ಹಾಕ್ತೀರಾ ಆ ಥರ ಎಫೆಕ್ಟ್ ಬರುತ್ತೆ. ಕ್ರಷ್ ಪೇಪರ್ ಥರ. ಈಗ ಕ್ರಷ್ ಅಪ್ಲೈ, ಆವಾಗಲೇ ರಾಕೆಟ್ ನೋಡಿದ್ರಲ್ಲ, ಈಗ ಕ್ರಷ್ ಅಪ್ಲೈ ಮಾಡಿದ್ದೀನಿ. ಈಗ ನೋಡಿ ಇದು ಯಾವ ಥರ ಕಾಣುತ್ತೆ ಅಂತ. ಸಿಂಗಲ್ ಟ್ಯಾಪ್. ಸೊ ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.